ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವರ್ ಸೀಕ್ರೆಟ್ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮೊದಲು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಹೀರೋ ಹೀರೋಯಿನ್ ಇಬ್ರು ಕೂಡ ಮಾತಾಡ್ತಾ ರೂಮಲ್ಲಿ ಕೂತಿರ್ತಾರೆ. ಜೋರಾಗಿ ಮಳೆ ಬರ್ತಾ ಇರುತ್ತೆ, ಸಿಡ್ಲು ಗುಡುಗು ಇರುತ್ತೆ. ನಮ್ಮ ಹೀರೋಯಿನ್ಗೆ ಕತ್ಲೆ ಅಂದ್ರೆ ಭಯ ಜಾಸ್ತಿ. ಹೀರೋ ಇಲ್ಲೇ ಕೂತಿರು, ನಾನು ಬರ್ತೀನಿ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗಿ ಕ್ಯಾಂಡಲ್ ನ ತಗೊಂಡ್ ಬರ್ತಾನೆ. ಶಿಯಾ ಬೈದಲ್ಲೇ ಕೂತಿರ್ಬೇಕಾದ್ರೆ ಹೀರೋ ಕೇಳ್ತಾನೆ, ನಿನ್ಗೆ ಕತ್ಲು ಅಂದ್ರೆ ಭಯನ ಅಂತ. ಆಗ ಹೀರೋಯಿನ್ ಹಾಗೆಲ್ಲ ಏನು ಇಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಜೋರಾಗಿ ಸಿಡ್ಲು ಗುಡುಗು ಬರುತ್ತೆ. ಅದನ್ನ ಕೇಳಿ ಅವಳಿಗೆ ತುಂಬಾ ಭಯ ಆಗುತ್ತೆ. ಆಗ ನಮ್ ಹೀರೋ ಏರ್ ಫೋನ್ ನ ತಗೊಂಡು ಶಿಯಾ ಕಿವಿಗೆ ಹಾಕಿ ಅವನು ಕೂಡ ಏರ್ ಫೋನ್ ನ ಹಾಕೊಂಡು ಸಾಂಗ್ ಕೇಳಿಸ್ಕೊತಾ ಕೂತಿರ್ತಾನೆ. ಯಾಕಂದ್ರೆ ಶಿಯಾ ಭಯ ಪಡ್ಬಾರ್ದು ಅಂತ ಈ ರೀತಿ ಉಪಾಯನ ಹುಡುಕಿರ್ತಾನೆ. ಆಗ ನಮ್ ಹೀರೋಯಿನ್ ಹೀರೋ ಮುಖನ ನೋಡ್ತಾ ಕೂತಿರ್ತಾಳೆ. ಆಗ ನಮ್ ಹೀರೋ, ಈಗ ನಿನ್ಗೆ ಭಯ ಆಗಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಕೆಕೋ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ. ಆಗ ಅಲ್ಲಿ ಜಿಯಾ ನಿಂತಿರೋದನ್ನ ನೋಡ್ತಾಳೆ. ಆಗ ಅವ್ರ ಫ್ರೆಂಡ್ಸ್ ಎಲ್ರು, ಬೇಗ ಬಾ ನೀನು, ನಾವು ಹೋಗ್ತೀವಿ ಅಂತ ಹೇಳಿ ಎಲ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಕೆಕೋ ಜಿಯಾನ್ ಹತ್ರ ಹೋಗಿ, ಜಿಯಾನ್ ನೀನು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಜಿಯಾನ್, ನಾನು ನಿನ್ಗಾಗೆ ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಕೆಕೋ, ನನ್ಗ ಕಾಯ್ತಾ ಇದ್ದ, ಯಾಕೆ ಅಂತ ಕೇಳ್ತಾಳೆ. ಆಗ ಅವನು ಕೆಕೋನ ನೋಡಿ, ನೀನ್ ಯಾಕೆ ಇಷ್ಟು ತುಂಡು ಬಟ್ಟೆನ ಹಾಕೊಂಡಿದ್ಯಾ ಅಂತ ಹೇಳಿ ಅವನ್ ಜರ್ಕಿನ ಬಿಚ್ಚು, ಇದನ್ನ ಹಾಕೋ ಅಂತ ಹೇಳಿ ಜರ್ಕಿನ ಕೊಡ್ತಾನೆ. ಆದ್ರೆ ಕೆಕೋ, ಇದೆಲ್ಲ ಓಲ್ಡ್ ಫ್ಯಾಷನ್, ನಾನು ಹಾಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಆಗ ಅವನೇ, ಸುಮ್ನೆ ಆಯ್ಕೋ ಅಂದ್ರೆ ಆಯ್ಕೋಬೇಕು, ಹೊರ್ಗಡೆ ತುಂಬಾ ಚಳಿ ಇದೆ ಅಂತ ಹೇಳ್ತಾನೆ. ಆಗ ಕೆಕೋ, ನೀನು ಏನ್ ಮಾಡ್ತಿದ್ಯಾ ಬಿಡು ಅಂತ ಹೇಳ್ತಾಳೆ. ಆದ್ರೆ ಅವನು ಬಿಡೋದಿಲ್ಲ. ಆಗ ಅವಳು, ನನ್ಗೆ ಚಳಿಯಾದ್ರೆ ನಿನ್ಗೇನು ಅಂತ ಕೇಳ್ತಾಳೆ. ಆದ್ರೆ ಅವನು ಏನು ಹೇಳ್ದಲೆ, ಬಾ ರೈಡಿಂಗ್ ಹೋಗೋಣ, ಎಲಿಮೆಂಟ್ ಕೂಡ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಅವಳಿಗೂ ಕೂಡ ಎಲಿಮೆಂಟ್ ಕೊಡ್ತಾನೆ. ಆಗ ಇಬ್ರು ಕೂಡ ಎಲಿಮೆಂಟ್ ಹಾಕೊಂಡು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಜಿಯಾನ್ ಕೇಕೋನ ಕೇಳ್ತಾನೆ, ಯಾವ ಕಾಲೇಜ್ಗೆ ಅಪ್ಲೈ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀಯಾ ಅಂತ ಕೇಳ್ತಾನೆ. ಆಗ ಅವಳು, ಹೌದು, ನಾನಾಗ್ಲೇ ಡಿಸೈಡ್ ಮಾಡಿದ್ದೀನಿ, ಆಕ್ಟಿಂಗ್ ಅಕಾಡೆಮಿಗೆ ಸೇರ್ಕೋಬೇಕು ಅಂತ ಅಂತ ಹೇಳ್ತಾಳೆ. ಆಗ ಅವನು, ನಾವಿಬ್ರು ಒಂದೇ ರೀತಿ ನಮ್ಮ ಮನ್ಸಿನ ಮಾತನ್ನ ಕೇಳ್ತೀವಿ ಅಂತ ಹೇಳ್ತಾನೆ. ಆಗ ಅವಳು, ಯಾರು ಹೇಳಿದ್ದು ನಾವಿಬ್ರು ಒಂದೇ ರೀತಿ ಅಂತ ಅಂತ ಹೇಳಿ ನಗ್ತಾ ಇರ್ತಾಳೆ. ಈಗ ಇಬ್ರು ಕೂಡ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಜಿಯಾನ್, ಥ್ಯಾಂಕ್ಸ್ ನನ್ ಜೊತೆ ಬಂದಿದ್ದಕ್ಕೆ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನನ್ಗೆ ಈಗ ಅರ್ಥ ಆಯ್ತು, ನೀನು ಮೀಟ್ ಮಾಡ್ಲೇಬಾರ್ದಿತ್ತು, ಈಗ ನಿನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಆಗ ಅವನು, ನೀ ನನಗೆ ಫೋನ್ ಮಾಡು, ಇದು ನಿನಗೆ ಅಂತ ಹೇಳಿ ಬೈಕಿನ ಕೊಡೋದಿಕ್ಕೆ ಹೋಗ್ತಾನೆ. ಆಗ ಕೇಕೋ, ಇದು ನನ್ಗೆ ಕೊಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಅವನು, ನಾವು ದೂರ ಆಗ್ತಿರೋದಿಕ್ಕೆ ಗಿಫ್ಟ್, ಇದನ್ನ ಬಿಟ್ರೆ ಬೇರೆ ಏನು ಇಲ್ಲ ನಿನಗೆ ಕೊಡೋದಿಕ್ಕೆ ನನ್ನ ಹತ್ರ ಅಂತ ಹೇಳ್ತಾನೆ. ಆಗ ಕೇಕೋ, ಇದನ್ನ ಯಾಕೆ ಇಷ್ಟ ಬೇಗ ಕೊಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಅವನು ಏನು ಮಾತಾಡ್ದಲೆ, ಇದನ್ನ ಇಟ್ಕೋ ಅಂತ ಹೇಳಿ ಕೇಕೋ ಕೈಗೆ ಬೈಕ್ ಕೀನ ಕೊಡ್ತಾನೆ. ಆಗ ಅವಳು, ಸರಿ, ನೀನು ವಾಪಸ್ ಬರೋವರೆಗೂ ಈ ಬೈಕ್ ಕೀನ ನಾನೇ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಸಿಯು, ಶಿಯಾ, ಫಾನ್, ಸಾರಾ ಎಲ್ರು ಕೂಡ ಆಟ ಆಡೋದಿಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಈ ಆಟದ ಹೆಸರೇನು ಅಂತ ನನಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಕೋಲ್ ನಲ್ಲಿ ಬಾಲನ್ನ ತಳ್ಳೋ ಆಟ. ಶಿಯಾ ಆಡ್ತಿದ್ರೆ ಸಿಯು ಅದನ್ನ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜಿಯಾನ್ ಕೂಡ ಬರ್ತಾರೆ. ಆಗ ಫಾನ್, ಜಿಯಾನ್, ನೀನು ಇವತ್ ರಾತ್ರಿನೇ ಊರ್ಗ್ ಹೋಗ್ತೀಯ, ಇನ್ನು ಸ್ವಲ್ಪ ದಿವಸ ಬಿಟ್ಟು ಹೋಗ್ಬೋದಾಗಿತ್ತಲ್ವಾ ಅಂತ ಕೇಳ್ತಾ ಇದ್ರೆ ನಮ್ ಹೀರೋಯಿನ್ ಆಟನ ತುಂಬಾ ಚೆನ್ನಾಗಿ ಆಡಿ ಖುಷಿ ಪಡ್ತಾ ಇರ್ತಾರೆ. ಆಗ ಜಿಯಾನ್, ನಾನು ಹೋಗೋದಕ್ಕಿಂತ ಮೊದ್ಲು ನಿಮ್ ಜೊತೆ ಪಾರ್ಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾವಾಗ ಹೋಗೋದು ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸಾರಾ, ಬೇಗ ಬನ್ನಿ, ನಿಮ್ಗಾಗಿ ಏನನ್ನೋ ತಗೊಂಡ್ ಬಂದಿದ್ದೀನಿ, ಇಲ್ಲ ಅಂದ್ರೆ ಅದು ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ತಾಳೆ. ಆಗ ಜಿಯಾನ್ ಕೂಡ ಹೋಗಿ ಸಾರಾ ಜೊತೆ ಜಾಯ್ನ್ ಆಗ್ತಾರೆ. ಲಿಟಲ್ ಮಾನಿಸ್ಟರ್, ನೀನ್ ತುಂಬಾ ಚೆನ್ನಾಗಿ ಆಟ ಆಡ್ತೀಯ ಅಂತ ಹೇಳ್ತಾನೆ. ಆಗ ಶಿಯಾ, ಅದನ್ನ ನನಗೆ ಸಿಯು ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾಳೆ. ಆಗ ಜಿಯಾನ್, ಎಲ್ರು ಕೂಡ ನನ್ ಜೊತೆ ಟಚ್ ಅಲ್ಲಿ ಹಾಗೆ ಕೆಕೋ ಬಗ್ಗೆ ಇನ್ಫಾರ್ಮೇಶನ್ ನನ್ಗೆ ಕೊಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಆಗ ನಮ್ ಹೀರೋಯಿನ್ ನಗ್ತಿರ್ಬೇಕಾದ್ರೆ ಸಾರಾ, ಆಗಿದ್ರೆ ನಮ್ ಜೊತೆ ಟಚ್ ಅಲ್ಲಿ ಇರೋದಕ್ಕೆ ನಿನಗೆ ಯಾವುದೇ ಇಂಟ್ರೆಸ್ಟ್ ಕೂಡ ಇಲ್ವಾ ಅಂತ ಕೇಳ್ತಾಳೆ. ಆಗ ಜಿಯಾನ್, ಹಾಗೆಲ್ಲ ಏನು ಇಲ್ಲ,
ಕೇಕೋ ಬೇರೆ ಯಾವ್ದಾದ್ರೂ ಹುಡುಗನ್ ಜೊತೆ ಇದ್ರೆ ನನ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ತಾನೆ. ಆಗ ನಮ್ ಹೀರೋಯಿನ್ ಹಾಗೆಲ್ಲ ಮಾಡ್ಬಾರ್ದು, ಇದು ತಪ್ಪು, ನಮ್ ಫ್ರೆಂಡ್ಗೆ ನಾವು ದ್ರೋಹ ಮಾಡಲ್ಲ ಅಂತ ಹೇಳ್ತಾಳೆ. ಆಗ ಜಿಯಾನ್ ಹಾಗೆಲ್ಲ ಏನು ಆಗೋದಿಲ್ಲ, ನಾನು ಕೂಡ ನಿಮ್ ಫ್ರೆಂಡ್ ಅಲ್ವಾ, ನಾನು ನಿಮ್ ಫ್ರೆಂಡ್ಗೆ ದ್ರೋಹ ಮಾಡ್ತೀನ, ನಾನು ಸುಮ್ನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ, ಆ ರೀತಿ ಎಲ್ಲ ಯಾವತ್ತೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಕೇಕೋ ಬೈಕ್ ತಗೊಂಡ್ ಬಂದು ರೋಡ್ ಹತ್ರ ನಿಂತಿರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಎಲ್ರು ಕೂಡ ಬರ್ತಾರೆ. ಕೇಕೋ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಹೇಳ್ತಾರೆ. ಆಗ ಸಾರಾ ಒಂದ್ ಮಾತೇಳು, ನೀನ್ ಯಾಕೆ ಜಿಯಾನ್ ಬೈಕ್ ನೀನ್ ತಗೊಂಡ್ ಬಂದಿದ್ಯಾ ಅಂತ ಹೇಳಿ ಎಲ್ರು ಕೂಡ ಓ ಅಂತ ಹೇಳಿ ಜೋರಾಗಿ ಕೂಗ್ತಿರ್ಬೇಕಾದ್ರೆ ಜಿಯಾನ್ ನೀನ್ ಯಾಕೆ ಇಲ್ಲಿಗೆ ಬಂದೆ, ನೀನು ಎಕ್ಸಾಮ್ ಬರೆಯೋದಿಕ್ಕೆ ಹೋಗ್ಲಿಲ್ವಾ ಅಂತ ಕೇಳ್ತಾನೆ. ಆಗ ಕೇಕೋ ಹೋಗಿದ್ದು ವಾಪಸ್ ಬಂದೆ ಅಂತ ಹೇಳ್ತಾಳೆ. ಆಗ ಜಿಯಾನ್ ನೀನು ಎಕ್ಸಾಮ್ ಅನ್ನ ಚೆನ್ನಾಗ್ ಮಾಡಿದ್ಯಾ ಅಂತ ಕೇಳ್ತಾನೆ. ಆಗಳು ಯಾವಾಗ್ಲೂ ನೀನು ಇದನ್ನೇ ಕೇಳ್ತಾ ಇರು, ನಾನ್ ನಿನಗೆ ಎಷ್ಟೊತ್ತಿಂದ ಇಲ್ಲಿ ಕಾಯ್ತಾ ಇದ್ದೀನಿ ಗೊತ್ತಾ ಅಂತ ಹೇಳ್ತಾಳೆ. ಆಗ ಫಾನ್ ಸುಂದರವಾಗಿರೋ ಹುಡುಗಿರ್ನ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು, ಬೇಗ ಹೋಗು, ಇಲ್ಲ ಅಂದ್ರೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ ಅಂತ ಹೇಳ್ತಾನೆ. ಆಗ ಅವನು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಆಗ ಸಿಯು ಜಿಯಾನ್ ಒಂದ್ ನಿಮಿಷ ನಿನ್ಕೋ, ನಿನ್ ಬ್ಯಾಗನ್ನ ಮರ್ತೋಗ್ತಿದ್ಯಾ, ಹುಷಾರಾಗಿ ಹೋಗು ಅಂತ ಹೇಳಿ ಬ್ಯಾಗನ್ನ ಕೊಡ್ತಾನೆ. ಆಗ ಅವನು ಸರಿ ನಾನು ಬರ್ತೀನಿ ಅಂತ ಹೇಳಿ ಕೇಕೋ ನಾನೇ ಬೈಕ್ ಕೊಡಿಸ್ತೀನಿ, ನೀನು ಹಿಂದೆ ಕೂತ್ಕೋ ಅಂತ ಹೇಳಿ ಎಲ್ರಿಗೂ ಕೂಡ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಫಾನ್ ನೋಡಿದ್ದು ಸಾಕು ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಎಲ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಈಗ ಸ್ಕೂಲು ಶುರುವಾಗಿರುತ್ತೆ. ಲೀಸರು ಸಿಯು ನ್ಯಾಷನಲ್ ಕಾಂಪಿಟೇಷನ್ ತುಂಬಾ ಹತ್ರದಲ್ಲೇ ಇದೆ, ಗಮನ ಕೊಟ್ಟು ಓದ್ಬೇಕು, ನನಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ, ವಾಂಕಿಂಗ್ ಅಲ್ಲಿ ನಿನಗೆ ಸೀಟು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಸ್ಟೂಡೆಂಟ್ಸ್ ಎಲ್ರು ಕೂಡ ಗುಸು ಗುಸು ಅಂತ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಆಗ ಲೀಸರ್ ಎಲ್ರು ಕೂಡ ಸೈಲೆಂಟ್ ಆಗಿರಿ, ಬೇರೆಯವ್ರ ಬಗ್ಗೆ ಮಾತಾಡೋದನ್ನ ಬಿಟ್ಟು ನಿಮ್ ಓದಿನ ಕಡೆ ಗಮನ ಕೊಡಿ, ನಿಮ್ಗೂ ಕೂಡ ಒಳ್ಳೆ ಯೂನಿವರ್ಸಿಟಿಲೇ ಸೀಟ್ ಸಿಗುತ್ತೆ ಅಂತ ಹೇಳಿ ಲೀಸರ್ ಅಲ್ಲಿಂದ ಹೋಗ್ತಾರೆ. ಈಗ ಸಿಯು ಶಿಯಾ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಸಿಯು ನಿನ್ ಕೈನ ಮುಂದೆ ಮಾಡು ಅಂತ ಹೇಳ್ತಾಳೆ. ಆಗ ಅವನು ಕೈನ ಮುಂದೆ ಮಾಡ್ತಾನೆ. ಆಗ ಅವಳು ಜೋಬಿಂದ ಒಂದು ಬ್ಯಾಂಡನ್ನ ತಗೊಂಡು ಸಿಯು ಕೈಗೆ ಕೊಟ್ಟು ಗುಡ್ ಲಕ್ ಅಂತ ಹೇಳಿ ನಾನು ಇದನ್ನ ಮೊದಲನೇ ಸಾರಿ ಮಾಡಿರೋದು ಅಂತ ಹೇಳ್ತಾಳೆ. ಆಗ ನಮ್ ಹೀರೋ ರಾತ್ರಿಯೆಲ್ಲ ನೀನು ಓದಿಲ್ಲ, ಇದನ್ನ ಮಾಡ್ತಾ ಕೂತಿದ್ದ ಅಂತ ಹೇಳ್ತಾನೆ. ಆಗ ನಮ್ ಹೀರೋಯಿನ್ ನಾನು ಏನೇ ಮಾಡಿದ್ರು ಕೂಡ ನಿನ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಅಂತ ಹೇಳ್ತಾಳೆ. ಆಗ ನಮ್ ಹೀರೋ ನನ್ನ ಹತ್ರ ಬಾ ಅಂತ ಹೇಳ್ತಾನೆ. ಆಗ ಹೀರೋನ ನೋಡ್ತಾ ಅವ್ನ್ ಪಕ್ಕ ಹೋಗಿ ನಿಂತ್ಕೋತಾಳೆ. ಆಗ ನಮ್ ಹೀರೋಯಿನ್ ತಲೆ ಮೇಲೆ ಕೈ ಇಟ್ಟು ಫೈನಲ್ ಇಯರ್ ಎಕ್ಸಾಮ್ ಹತ್ರ ಬರ್ತಿದೆ, ಮನೆಗೋಗಿ ಹೋಮ್ವರ್ಕ್ ಮಾಡು, ಚೆನ್ನಾಗಿ ಓದ್ಕೋ, ಎಕ್ಸಾಮ್ ಮುಗಿದ್ಮೇಲೆ ನಾನು ಕೂಡ ನಿನಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಶಿಯಾ ಮನೆಗ್ ಬಂದಿರ್ತಾಳೆ. ಒಬ್ಳೆ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಕಾಂಗ್ ಬಂದು ಶಿಯಾ ತಗೋ ಇದನ್ನ ಅಂತ ಹೇಳಿ ಚಾಕ್ಲೇಟ್ ನ ಕೊಡ್ತಾನೆ. ಆಗ ಶಿಯಾ ಅದನ್ನ ತಗೊಂಡು ನೋಡ್ತಾ ಇರ್ಬೇಕಾದ್ರೆ ಕಾಂಗ್ ಶಿಯಾ ನೀನು ಈ ರೀತಿ ಇರ್ಬೇಡ, ನೀನು ಮೊದ್ಲಿನ ಶಿಯಾ ಆಗಿರ್ಬೇಕು, ಅದೇ ನನಗೆ ಇಷ್ಟ ಅಂತ ಹೇಳ್ತಾನೆ. ಆಗಳು ನಾನೀಗ ಚಿಕ್ಕ ಹುಡುಗಿಯಲ್ಲ, ನಾನು ದೊಡ್ಡೋಳಾಗಿದ್ದೀನಿ ಅಂತ ಹೇಳ್ತಾಳೆ. ಆಗ ಕಾಂಗ್ಗೆ ಮನ್ಸಿಗೆಲ್ಲ ಸ್ವಲ್ಪ ನೋವನ್ಸುತ್ತೆ. ಈಗ ರಾತ್ರಿ ಆಗಿರುತ್ತೆ. ಸಿಯು ರೂಮ್ ಅಲ್ಲಿ ಕುತ್ಕೊಂಡು ಓದ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಜಗಳ ಆಡ್ತಾ ಇರ್ತಾರೆ. ಅದನ್ನ ಕೇಳಿ ಅವನ್ಗೆ ಬೇಜಾರಾಗುತ್ತೆ. ಅವ್ರ ಅಮ್ಮ ಅಳ್ತಾ ನೀವು ಇವತ್ತು ಕೂಡ ಹೋಗ್ಬೇಕಾ, ನಿಮ್ಗೆ ನೆನ್ಪಿಲ್ವಾ ಇವತ್ತು ಹೊಸ ವರ್ಷ ಅಂತ ಹೇಳ್ತಾರೆ. ಆಗ ಸಿಯು ತಂದೆ ನಾನು ಹೋಗ್ಲೇಬೇಕು, ಸ್ಕೂಲಲ್ಲಿ ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಾರೆ. ಆಗ ಅವ್ರ ತಾಯಿ ಯಾವಾಗ್ಲೂ ಸ್ಕೂಲಲ್ಲೇ ಇರ್ತೀರಾ, ಮತ್ತೆ ಇನ್ನೇನ್ ಕೆಲಸ ಇರುತ್ತೆ, ನಮ್ಗಿಂತ ಇಂಪಾರ್ಟೆಂಟು ನಿಮ್ಗೆ ಬೇರೆ ಏನಿದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಸಿಯು ಕೇಳಿಸ್ಕೊಂಡು ಬೇಜಾರು ಮಾಡ್ಕೋತಾರೆ. ಈಗ ಅವ್ರ ತಂದೆ ನಾನು ನಿನ್ಗೆ ಹೇಳಿದ್ರು ಅರ್ಥ ಆಗೋದಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಸಿಯು ಕೂಡ ಅಲ್ಲಿಗೆ ಬರ್ತಾರೆ. ಅಪ್ಪ ನೀವು ಮತ್ತೆ ಹೋಗ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಅವ್ರ ತಂದೆ ಸಿಯು ನಿಮ್ಮಮ್ಮನ ಹುಷಾರಾಗಿ ನೋಡ್ಕೊ, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ನಮ್ ಹೀರೋಗಂತೂ ತುಂಬಾ ನೋವಾಗುತ್ತೆ. ಅವ್ರಿಗೂ ಕೂಡ ಅವ್ರ ತಂದೆ ಜೊತೆ ನ್ಯೂ ಇಯರ್ ನ ಆಚರಿಸ್ಬೇಕು ಅಂತ ಆಸೆ ಇರುತ್ತೆ. ಇನ್ನೊಂದ್ ಕಡೆ ಶಿಯಾ ತಂದೆ ಬೇಜಾರಲ್ಲಿ ಕೂತಿರ್ತಾರೆ. ಆಗ ಅಲ್ಲಿಗೆ ನಮ್ ಹೀರೋಯಿನ್ ಬಂದು ಕೂತ್ಕೋತಾರೆ. ಶಿಯಾ ನೀನ್ ಯಾಕೆ ಮನೆಯಿಂದ
ಆಚೆ ಬಂದೆ, ಇಲ್ಲಿ ತುಂಬಾ ಚಳಿ ಆಗ್ತಿದೆ, ನೀನು ಒಳಗಡೆ ಹೋಗು ಅಂತ ಹೇಳ್ತಾರೆ. ಆಗ ನಮ್ ಹೀರೋಯಿನ್ ಊಟ ರೆಡಿಯಾಗಿದೆ, ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾರೆ. ಆಗ ಅವ್ರ ತಂದೆ ನೀನ್ ಹೋಗಿ ಊಟ ಮಾಡು, ನಾನು ಆಮೇಲೆ ಬಂದು ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ನಮ್ ಹೀರೋಯಿನ್ ಹೋದ್ ವರ್ಷ ಹೊಸ ವರ್ಷನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ವಿ ಅಂತ. ಆಗ ಅವ್ರ ತಂದೆ ಹೌದು, ನಿಮ್ ಅಜ್ಜಿ ಹೊಸ ವರ್ಷಕ್ಕೆ ಏನೆಲ್ಲ ತಯಾರಿ ಮಾಡ್ಬೇಕು ಅದನ್ನೆಲ್ಲ ಅವರೊಬ್ರೆ ತಯಾರಿ ಮಾಡ್ತಾ ಇದ್ರು, ಎಲ್ರಿಗೂ ಅಡ್ಗೆನ ಅವರೊಬ್ರೆ ಮಾಡ್ತಾ ಇದ್ರು, ಖುಷಿಯಿಂದ ಹೊಸ ವರ್ಷನ ಆಚರಣೆ ಮಾಡ್ತಾ ಇದ್ದು ಅಂತ ಹೇಳಿ ಬೇಜಾರ್ ಮಾಡ್ಕೋತಾರೆ. ಶಿಯಾ ಅಜ್ಜಿ ಡೆತ್ ಆಗಿರುತ್ತೆ. ಶಿಯಾ ಕೂಡ ಅವ್ರ ತಂದೆ ಮಾತನ್ನ ಕೇಳಿ ಅವಳು ಕೂಡ ಬೇಜಾರ್ ಮಾಡ್ಕೋತಾಳೆ. ಆಗ ನಮ್ ಹೀರೋಯಿನ್ ತಂದೆ ಹೀರೋಯಿನ್ ಬೇಜಾರ್ ಮಾಡ್ಕೊಂಡಿರೋದನ್ನ ನೋಡಿ ಶಿಯಾ ನಡಿ ಊಟ ಮಾಡೋಣ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾರೆ. ಈಗ ನಮ್ ಹೀರೋ ರೂಮಲ್ಲಿ ಕೂತ್ಕೊಂಡು ಹೀರೋಯಿನ್ಗೆ ಕಾಲ್ ಮಾಡ್ತಾರೆ. ಶಿಯಾ ಬೇಜಾರಲ್ಲಿ ಕೂತಿರ್ತಾಳೆ. ಫೋನ್ ಬರುತ್ತೆ. ಹಲೋ ಸಿ ಯು ಅಂತ ಹೇಳ್ತಾಳೆ. ಆಗ ನಮ್ ಹೀರೋ ಮನೇಲಿ ಎಲ್ರು ಆರಾಮಾಗಿದ್ದಾರಾ ಅಂತ ಕೇಳ್ತಾನೆ. ಆಗ ನಮ್ ಹೀರೋಯಿನ್ ನೀನ್ ಹೇಳು, ನೀನ್ ಹೇಗಿದ್ಯಾ ಅಂತ ಕೇಳ್ತಾಳೆ. ಆಗ ನಮ್ ಹೀರೋ ಆಕಾಶನ ನೋಡ್ತಿರ್ಬೇಕಾದ್ರೆ ಹೀರೋಯಿನ್ ಅವಳು ಕೂಡ ಆಕಾಶನ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಟೈಮ್ ಆಗಿರುತ್ತೆ. ನ್ಯೂ ಇಯರ್ಗೆ ವಿಶ್ ಕೂಡ ಮಾಡ್ತಾಳೆ. ಆಗ ನಮ್ ಹೀರೋ ಕೂಡ ಹೀರೋಯಿನ್ಗೆ ವಿಶ್ ಮಾಡಿ ಫೋನ್ ನ ಕಟ್ ಮಾಡಿಟ್ಟು ಆಕಾಶನ ನೋಡ್ತಾ ನಿಂತಿರ್ತಾನೆ. ಈಗ ಸ್ಕೂಲು ಶುರುವಾಗಿರುತ್ತೆ. ಲೀಸರು ಕ್ಲಾಸಿಗೆ ಬಂದಿರ್ತಾರೆ. ನಾನು ನಿಮ್ಗೆಲ್ರಿಗೂ ಕೂಡ ಒಂದು ಅನೌನ್ಸ್ಮೆಂಟ್ ನ ಮಾಡ್ಬೇಕು. ಸಿ ಯು ವಾಕಿಂಗ್ ಯೂನಿವರ್ಸಿಟಿಗೆ ಸೆಲೆಕ್ಟ್ ಆಗಿದ್ದಾನೆ, ಎಲ್ರು ಕೂಡ ಅವ್ನಿಗೆ ಕಂಗ್ರಾಚುಲೇಷನ್ ಹೇಳಿ ಅಂತ ಹೇಳ್ತಾರೆ. ಆಗ ಸ್ಟೂಡೆಂಟ್ಸ್ ಎಲ್ರು ಕೂಡ ಕ್ಲಾಪ್ ಮಾಡ್ತಿರ್ಬೇಕಾದ್ರೆ ಶಿಯಾ ಕೂಡ ಕಂಗ್ರಾಚುಲೇಷನ್ ಅಂತ ಹೇಳಿ ಅವಳು ಕೂಡ ಕ್ಲಾಪ್ ಮಾಡ್ತಾಳೆ. ಆಗ ಲೀಸರ್ ಸೀಟ್ ಸಿಗ್ದಲೆ ಇರೋರು ಬೇಜಾರ್ ಮಾಡ್ಕೋಬೇಡಿ, ಚೆನ್ನಾಗಿ ಓದಿ ಎಕ್ಸಾಮ್ ನ ಬರೀರಿ, ಖಂಡಿತ ನಿಮಗೂ ಕೂಡ ಒಳ್ಳೆ ಯೂನಿವರ್ಸಿಟಿಲಿ ಸೀಟ್ ಸಿಗುತ್ತೆ. ಕ್ಲಾಸ್ ಮುಗೀತು ಅಂತ ಹೇಳಿ ಲೀಸರು ಅಲ್ಲಿಂದ ಹೋಗ್ತಾರೆ. ಆಗ ಸ್ಟೂಡೆಂಟ್ಸ್ ಎಲ್ರು ಕೂಡ ಸಿಯು ನಮಗೂ ಕೂಡ ಸಹಾಯ ಮಾಡು, ನಾವು ಕೂಡ ಒಳ್ಳೆ ಮಾರ್ಕ್ಸ್ ತಗೊಂತೀವಿ ಅಂತ ಹೇಳಿ ಎಲ್ರು ಕೂಡ ಅವನನ್ನ ಕೇಳೋದಿಕ್ಕೆ ಶುರು ಮಾಡ್ತಾರೆ. ಆಗ ಫಾನ್ ಎಲ್ರಿಗೂ ಕೂಡ ಒಂದು ಕ್ಲಾಸ್ ಮಾಡ್ತಾರೆ. ಆ ಕ್ಲಾಸ್ಗೆ ಜಾಯಿನ್ ಆಗಿ ಅದಕ್ಕಿಂತ ಮೊದಲು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ತಮಾಷೆ ಮಾಡ್ತಿರ್ತಾನೆ. ಆಗ ಸಿಯು ಫಾನ್ ಸುಮ್ನೆ ಇರು, ಎಲ್ರು ಕೂಡ ಓದ್ಕೊಳ್ಳಿ, ಸುಮ್ನೆ ಗಲಾಟೆ ಮಾಡಬೇಡಿ ಅಂತ ಹೇಳ್ತಾನೆ. ಆಗ ಶಿಯಾ ಬರಿತಾ ಕೂತಿರ್ಬೇಕಾದ್ರೆ ಸಿಯು ಡೆಸ್ಕ್ ಮೇಟ್ ಶಿಯಾ ನಿಮ್ ಬ್ಯಾಗನ್ನ ತಗೊಂಡು ವಾಪಸ್ ಬಂದು ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಅವಳು ಏನ್ ಹೇಳ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಫಾನ್ ಈ ರೀತಿ ಎಲ್ಲ ಮಾಡೋದಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾನೆ. ಆಗ ಸಿಯು ನಾನು ಸರ್ ಹತ್ರ ಪರ್ಮಿಷನ್ ತಗೊಂಡಾಗಿದೆ ಅಂತ ಹೇಳ್ತಾನೆ. ಆಗ ಫಾನ್ ನನಗೆ ನಿನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ಆಗ ಸಿಯು ಸುಮ್ಮನೆ ನಿನ್ ವಸ್ತುನ ಪ್ಯಾಕ್ ಮಾಡ್ಕೊಂಡು ನಿನ್ ಜಾಗಕ್ಕೆ ಹೋಗಿ ಕೂತ್ಕೋ ಅಂತ ಹೇಳ್ತಾನೆ. ಆಗ ಸಾರಾ ಸುಮ್ಮನೆ ಅಲ್ಲೇ ಇಂದು ಯಾಕೆ ಕೂತಿದ್ಯಾ, ಬಂದು ಇಲ್ಲಿ ಕೂತ್ಕೋ, ಅದೇನೇ ಪ್ರಶ್ನೆ ಕೇಳೋ ಹಾಗಿದ್ರು ನನ್ನನ್ನ ಕೇಳು ಅಂತ ಹೇಳ್ತಾಳೆ. ಆಗ ಶಿಯಾ ಜಾಗನ ಚೇಂಜ್ ಮಾಡೋದಿಕ್ಕೆ ಅಂತ ಹೇಳಿ ಬುಕ್ಸನ್ನ ತಗೋತಿರ್ಬೇಕಾದ್ರೆ ಸಿಯು ಕೂಡ ಬಂದು ಶಿಯಾ ಬುಕ್ಸನ್ನ ತಗೊಂಡೋಗಿ ಅವಳ ಜಾಗಕ್ಕೆ ಇಡ್ತಾನೆ. ಅದನ್ನ ನೋಡಿ ನಮ್ ಹೀರೋಯಿನ್ಗಂತೂ ಫುಲ್ಲು ಖುಷಿ ಆಗುತ್ತೆ. ಸಿಯು ಪಕ್ಕ ಕೂತ್ಕೊಂಡು ಸಿಯು ಮತ್ತೆ ನಾನು ನಿನ್ ಡೆಸ್ಕ್ ಮೇಟ್ ಆಗ್ಬೇಕು ಅಂತ ಯಾಕೆ ಅನ್ಕೊಂಡೆ ಅಂತ ಹೇಳಿ ಅವನನ್ನ ಪ್ರಶ್ನೆ ಮಾಡ್ತಾಳೆ. ಆಗ ಸಿಯು ಜಾಸ್ತಿ ಪ್ರಶ್ನೆ ಮಾಡಬಾರ್ದು, ಸುಮ್ಮನೆ ಕುತ್ಕೊಂಡು ಓದು ಅಂತ ಹೇಳ್ತಾನೆ. ಈಗ ನಮ್ ಹೀರೋಯಿನ್ ಕೂಡ ಎಕ್ಸಾಮ್ ಬರೆಯೋದಿಕ್ಕೆ ಅಂತ ಬಂದಿದ್ದಾಳೆ. ಅವಳಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಕ್ವಶನ್ ಪೇಪರ್ ನ ಮುಂದೆ ಇಟ್ಕೊಂಡು ನೋಡ್ತಾ ಇದ್ರೆ ಅವಳಿಗೆ ಭಯದಿಂದ ಬೆವರು ಕೂಡ ಬಂದು ಕ್ವಶನ್ ಪೇಪರ್ ಮೇಲೆ ಬೀಳ್ತಾ ಇರುತ್ತೆ. ಅವಳಿಗೆ ಓದಿರೋದೆಲ್ಲ ಮರ್ತೇ ಹೋಗುತ್ತೆ. ಈಗ ಎಕ್ಸಾಮ್ ಮುಗ್ದಿ ಎಲ್ರು ಕೂಡ ಹೊರಗಡೆ ಬರ್ತಾರೆ. ಶಿಯಾ ಕೂಡ ಆಚೆ ಬರ್ತಾಳೆ. ಅವಳು ಅಷ್ಟೊಂದು ಚೆನ್ನಾಗಿ ಎಕ್ಸಾಮ್ ಮಾಡಿರಲ್ಲ, ಅದರಿಂದ ಅವಳಿಗೆ ಬೇಜಾರಾಗುತ್ತೆ. ಸುಮ್ಮನೆ ಒಬ್ಳೆ ನಿಂತಿರ್ಬೇಕಾದ್ರೆ ಸಿಯು ಕೂಡ ಶಿಯಾ ಎಕ್ಸಾಮ್ ಬರೆಯೋ ಜಾಗಕ್ಕೆ ಬಂದಿರ್ತಾಳೆ. ನಮ್ ಹೀರೋಯಿನ್ ಎಕ್ಸಾಮ್ ಮುಗಿಸ್ಕೊಂಡು ಬರೋದನ್ನೇ ಕಾಯ್ತಾ ನಿಂತಿರ್ತಾನೆ. ನಮ್ ಹೀರೋಯಿನ್ ಬಂದ ತಕ್ಷಣ ಹೀರೋ ಶಿಯಾ ಅಂತ ಹೇಳಿ ಕೈನ ಬೀಸ್ತಾನೆ. ಅದನ್ನ ಶಿಯಾ ಕೂಡ ನೋಡಿ ಸಿಯು ನೀನೇನ್ ಮಾಡ್ತಿದ್ಯಾ ಇಲ್ಲಿ, ನೀನ್ ಯಾಕೆ ಬಂದೆ ಅಂತ ಕೇಳ್ತಾಳೆ. ಆಗ ಸಿಯು ಯಾಕೆ ನಾನು ಇಲ್ಲಿಗೆ ಬರೋದಿಲ್ಲ ಅಂತ ಅನ್ಕೊಂಡ ನೀನು, ಎಕ್ಸಾಮು ಮುಗಿತಲ್ಲ ಬಾ ಹೋಗೋಣ ಅಂತ ಹೇಳ್ತಾನೆ. ಆಗ ನಮ್ ಹೀರೋಯಿನ್ ನನಗೆ ಏನಾದ್ರೂ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಸಿಯು ನನಗೆ ಇಲ್ಲೇ ಹತ್ರದಲ್ಲಿ ಒಂದು ಜಾಗ ಗೊತ್ತಿದೆ, ಬಾ ಹೋಗೋಣ ಅಂತ ಹೇಳ್ತಾನೆ. ಆಗ ಶಿಯಾ ನಾನು ಸಾರಾ ಇಬ್ರೇ ಹೋಗ್ತೀವಿ ಅಂತ ಹೇಳ್ತಾಳೆ.
ಆಗ ಸಿಯು ಫಾನ್ ಸಾರುನ ಅದೇ ಜಾಗಕ್ಕೆ ಬರೋದಿಕ್ಕೆ ಹೇಳೋಣ, ಬಾ ನಾವಿಬ್ರು ಹೋಗೋಣ ಅಂತ ಹೇಳ್ತಾನೆ. ಆದರೆ ನಮ್ಮ ಹೀರೋಯಿನು, ನಾನು ಸಾರಾ ಇಬ್ರು ಕೂಡ ಒಂದು ವಿಷಯದ ಬಗ್ಗೆ ಮಾತಾಡಬೇಕು, ನಾವಿಬ್ಬರೇ ಹೋಗ್ತೀವಿ, ನೀನು ಬರೋದು ಬೇಡ ಅಂತ ಹೇಳಿ ಶಿಯಾ ಅಲ್ಲಿಂದ ಹೋಗ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.